ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನ್ ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಗಂಗಾ ಅಂತ. ಊರು ಹೊನ್ನಾವರ. ವಯಸ್ಸು 30 ವರ್ಷ ತುಂಬಿದೆ. ಸಮಸ್ಯೆ ಚೂಲು ಹೆಚ್ಚಾಗಿದೆ. ಗೂಟ ಯಾರು ಸಿಗ್ತಾ ಇಲ್ಲ. ಆಸಕ್ತಿ ಹೊಸ ಗೂಟದ ಸುಖ ನೋಡುವುದು. ಕಾಚ ರಾತ್ರಿ ಹಾಕಿಕೊಳ್ಳುವುದಿಲ್ಲ. ಚಪಾತಿ ಮೃದುವಾಗಿದೆ. ಅನುಭವ ಇಬ್ಬರಿಂದ ಆಗಿದೆ. ಸ್ನೇಹಿತರೆ, ಇದು ಇಷ್ಟು ಗಂಗಾ ಅವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಗಂಡನ ಸುಖ ಸಿಗ್ತಾ ಇಲ್ಲ. ಒಂದೇ ವಿಧಾನದಿಂದ ಕೇಯುತ್ತಾರೆ. ಬೇಜಾರಾಗಿದೆ. ವಯಸ್ಸಿನಲ್ಲಿ ನನಗಿಂತ ದೊಡ್ಡವರಾಗಿದ್ದಾರೆ. ಬೇಕಾದಾಗ ಸುಖ ನೀಡುವ ಸಾಮರ್ಥ್ಯ ಹೊಂದಿಲ್ಲ. ಗಂಡನ ಸಾಮಾನು ತುಂಬಾನೇ ಚಿಕ್ಕದು. ಕಾಲೆತ್ತಿ ಕೇಯುವ ಮಿಂಡಬೇಕು. ಬೇಗ ಬನ್ನಿ. ನನ್ನ ತೂತಿನ ಆಳಕ್ಕೆ ಹೋಗಲು 6 ಇಂಚಿನ ಗೂಟ ಬೇಕು. ಹೊಂದಿದ್ದವರು ಮಾತ್ರ ಕರೆ ಮಾಡಿ. ಹೊಸ ವಿಧಾನಗಳಿಂದ ಮಾಡುವ ಹುಡುಗ ಬೇಕು. ಬದುಕಿನ ಕನಸುಗಳು. ಸರ್ಕಾರಿ ಹುದ್ದೆಯಲ್ಲಿ ಕೆಲಸ ಮಾಡುವುದು. ಮನಸ್ಸಿನ ತೃಪ್ತಿಗಾಗಿ ರಾತ್ರಿಯ ಸುಖ ನೋಡುವುದು. ಬದುಕಿಗೆ ಸುಖ ನೀಡಲು ಸ್ನೇಹಿತ ಬೇಕು. ಸ್ವತಂತ್ರವಾಗಿ ಬಾಳುವ ಆಸೆ ಹೊಂದಿದ್ದೇನೆ. ಸುಂದರವಾದ ಗಂಡನ ಜೊತೆ ಬಾಳು ಸಾಗಿಸುವುದು. 6 ಇಂಚಿನ ಗೂಟದ ಆನಂದವನ್ನ ಪಡೆಯುವುದು. ದುಡ್ಡಿದ್ದವರ ಜೊತೆ ಬಾಳು ಸಾಗಿಸುವುದು. ಮಧುಬನಿ ಆರ್ಟ್. ಮಧುಬನಿ ಆರ್ಟ್ ಭಾರತದ ಮತ್ತು ನೇಪಾಳದ ಮಿಥಿಲಾ ಪ್ರದೇಶದಲ್ಲಿ ಅಭ್ಯಾಸ ಮಾಡುವ ಚಿತ್ರಕಲೆಯ ಶೈಲಿಯಾಗಿದೆ. ಇದು ಭಾರತದ ಬಿಹಾರದ ಮಧುಬನಿ ಜಿಲ್ಲೆಯ ನಂತರ ಹೆಸರಿಸಲ್ಪಟ್ಟಿದೆ. ಅದು ಹುಟ್ಟಿಕೊಂಡ ಸ್ಥಳವಾಗಿವೆ. ಮಧುಬನಿ ಕಲೆಯು ಸಂಪ್ರದಾಯ ಮತ್ತು ವಿಕಾಸಕ್ಕೆ ಸಂಬಂಧಿಸಿದ 2 ಪ್ರಮುಖ ನಗರಗಳು ಜಿತ್ಪಾರಪುರ ಮತ್ತು ರಾಂತಿ. ಈ ಕಲೆಯನ್ನು ಸಾಂಪ್ರದಾಯಿಕವಾಗಿ ಬ್ರಾಹ್ಮಣ ಮತ್ತು ಕಾಯಸ್ಥ ಜಾತಿಯ ಸ್ತ್ರೀ ಸದಸ್ಯರು ಅಭ್ಯಾಸ ಮಾಡುತ್ತಾರೆ. ಕಲಾವಿದರು ತಮ್ಮ ಬೆರಳುಗಳು ಅಥವಾ ಕೊಂಬೆಗಳು, ಕಂಚುಗಳು, ನೀಬು ಪೆನ್ನುಗಳು ಮತ್ತು ಬೆಂಕಿ ಕಡ್ಡುಗಳನ್ನು ಒಳಗೊಂಡಂತೆ ವಿವಿಧ ಮಾಧ್ಯಮಗಳನ್ನು ಬಳಸಿಕೊಂಡು ಈ ವರ್ಣಚಿತ್ರಗಳನ್ನು ರಚಿಸುತ್ತಾರೆ. ನೈಸರ್ಗಿಕ ಬಣ್ಣಗಳು ಮತ್ತು ವರ್ಣದ್ರವ್ಯಗಳನ್ನು ಬಳಸಿ ಬಣ್ಣವನ್ನು ರಚಿಸಲಾಗಿದೆ. ವರ್ಣಚಿತ್ರಗಳು ಅವುಗಳ ಕಣ್ಣಿಗೆ ಬಿಡುವ ಜಾಮಿತಿಯ ಮಾದರಿಗಳಿಂದ ನಿರೂಪಿಸಲ್ಪಟ್ಟಿವೆ. ಜನ್ಮ ಅಥವಾ ಮದುವೆಯಂತ ನಿರ್ದಿಷ್ಟ ಸಂದರ್ಭಗಳಲ್ಲಿ ಮತ್ತು ದುರ್ಗಾ ಪೂಜೆಯಂತಹ ಹಬ್ಬಗಳಿಗೆ ಧಾರ್ಮಿಕ ವಿಷಯಗಳಾಗಿವೆ. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗಿ. ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನೇರವಾಗಿ ಮಾತಾಡಬಹುದು. ಧನ್ಯವಾದಗಳು.